ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಮೋಚಿ ಎಂಬ ಸಣ್ಣ ಕಥೆ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಬರೆದಂಥವರು ಭರತಿಪ್ರಿಯ. ಮೊದಲನೇದಾಗಿ ನಾವು ಕಥೆ ಮುನ್ನ ಕವಿ ಪರಿಚಯವನ್ನು ಮಾಡಿಕೊಂಡು ಕಥೆಗೆ ನಂತರ ಹೋಗೋಣ. ಭರತಿಪ್ರಿಯ ಇವರ ಮೂಲ ಹೆಸರು ಎಸ್ ವೆಂಕಟರಾವ್. ಇವರ ಕಾಲ 1911ರಿಂದ 1982ರವರೆಗೆ. ಇವರು ಮೈಸೂರು ಜಿಲ್ಲೆಯಲ್ಲಿ ಜನಿಸಿದರು. ಇವರ ಕಾವ್ಯನಾಮ ಭರತಿಪ್ರಿಯ. ಇವರು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳೆಂದರೆ ರಾಗಿಣಿ, ರೂಪಸರ್ಪಿಣಿ, ಚತುರ ಚಾಣಕ್ಯ ಹಾಗೂ ರುದ್ರವೀಣೆ ಹೀಗೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು BA ಪದವಿ ಪಡೆದು ಕನ್ನಡ ಪತ್ರಿಕೋದ್ಯಮದಲ್ಲಿ ಸೇವೆ ಮಾಡಿದರು ಮತ್ತು BM ಶ್ರೀ ಅವರ ಜೊತೆಗಾರರೊಡನೆ ಕನ್ನಡ ಕಟ್ಟುವಾಗ ಕೈ ಜೋಡಿಸಿದಂಥವರು. ಕಥೆಗಾರ, ಅನುವಾದಕಾರ, ಕಾದಂಬರಿಕಾರರಾಗಿ ಇವರು ಸಾಹಿತ್ಯ ಸೇವೆ ಮಾಡಿದರು. ಇವರು ಕಥನ ಸಂಕಲನ ಎಂದರೆ ರುದ್ರವೀಣೆ. ಇದರಿಂದ ಆರಿಸಿಕೊಂಡ ಕಥೆಯೇ ಮೋಚಿ ಎಂದು ಹೇಳಬಹುದು. ಮೋಚಿ ಈ ಕಥೆಯ ಒಳಗೆ ಬಡತನ, ನೋವು, ಹಸಿವು ಇವು ಈ ಕಥೆಯಲ್ಲಿ ಪ್ರಮುಖ ಪಾತ್ರವಾಗಿ ಕಂಡುಬರುವಂತಹ ಅಂಶಗಳು. ಸಮಾಜದಲ್ಲಿ ನೊಂದವರ ಬಾಳಿಗೆ ಬೆಳಕಾಗಿ ಅನೇಕ ಮಾನವೀಯ ಮೌಲ್ಯಗಳು ನೋಡಬಹುದು. ಅಂದರೆ ಮೌಲ್ಯಗಳು ಮತ್ತು ಆದರ್ಶಗಳು ಪಕ್ವ ಅಂತಂದರೆ ಬೆಳೆಯುವುದು, ಹರಡಿಕೊಳ್ಳುವುದು ಆಗಿರುವ ಕಾಲದಲ್ಲಿ ಅಭಿವ್ಯಕ್ತಿಯ ಪುನರ್ಜೀವನದ ಅನೇಕ ಆಶಯಗಳಲ್ಲಿ ಉದಾರತೆ, ಕರುಣೆ, ಅನುಕಂಪ ಹಾಗೂ ಭಾವಗಳ ಅಭಿವ್ಯಕ್ತಿ ಮತ್ತು ಆತ್ಮಗೌರವ ಬೆಳೆಸುವುದು ಈ ಕಥೆಯಲ್ಲಿ ನೋಡಬಹುದು. ಸಮಾಜದ ಅಂಚಿನಲ್ಲಿರುವಂತಹ ಕೆಳವರ್ಗದ ಮೋಚಿ ಅಂತಹ ವ್ಯಕ್ತಿಯ ಶ್ರಮರಹಿತ ಬದುಕಿಗೆ ಕರುಣೆಯಿಂದ ಬರುವಂತಹ ಸಂಪತ್ತು ನಿರಾಕರಿಸಿ ಬದುಕಿನ ಅರ್ಥವನ್ನು ಎತ್ತಿ ಹಿಡಿಯುವಂತಹ ನಡವಳಿಕೆ ಇಲ್ಲಿ ಪ್ರಕಟವಾಗಿದೆ. ಉದಾಹರಣೆಗೆ ನಾವು ನೋಡೋದಾದರೆ ಹಾಲು, ಮೊಸರು, ಬೆಣ್ಣೆ ಮತ್ತು ತುಪ್ಪ ಇವುಗಳು ಒಂದೇ ಜಾತಿಯಾದರೂ ಬೆಲೆ ಬೇರೆ. ಬೆಲೆ ಅಂತ ಅಂದರೆ ಶ್ರೇಷ್ಠತೆ ಬೇರೆ. ಶ್ರೇಷ್ಠತೆ ಜ್ಞಾನದಿಂದ ಬರುವುದಿಲ್ಲ, ಆದರೆ ನಾವು ಮಾಡುವ ಕೆಲಸ, ಕಾರ್ಯ ಮತ್ತು ನಮ್ಮ ಕರ್ಮದಿಂದ ಬರುವಂಥದ್ದು ಶ್ರೇಷ್ಠತೆ. ಅಷ್ಟೇ ಅಲ್ಲದೆ ಹಣದ ಹಮ್ಮು ಬಿಮ್ಮುಗಳು ಹೇಗೆ ಕರಗಿ ನೀರಾಗುತ್ತದೆ ಎಂದು ಈ ಕಥೆಯಲ್ಲಿ ನಾವು ಗಮನಿಸಬಹುದು. ಮೋಚಿ ಕಥೆಯ ಒಟ್ಟು ಸಾರಾಂಶವನ್ನು ತಿಳಿದುಕೊಳ್ಳೋಣ. ಮೋಚಿ ಎಂಬಂತಹ ಚಪ್ಪಲಿ ಹೊಲಿಯುವ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುತ್ತಾನೆ. ಈ ಕಥೆಯಲ್ಲಿ ಮೋಚಿಯ ಹೆಸರು ಏನೆಂದರೆ ರಾಚ. ಈ ರಾಚ ಒಂದು ದಿನ ದಾರಿಯಲ್ಲಿ ಕೆಲಸವಿಲ್ಲದೆ ಕುಳಿತು ತನ್ನ ಸಣ್ಣ ಹಾರೆಗಳನ್ನು ಒಂದಕ್ಕೊಂದು ಬಡಿಯುತ್ತಾ ತಾಳದಂತೆ ಕುಟ್ಟುತ್ತಾ ಕುಳಿತಿರುತ್ತಾನೆ. ಆಗ ಅಲ್ಲಿಗೆ ನಿರೂಪಕರು ಶೂ ಪಾಲಿಸ್ ಮಾಡಿಸಲು ಬರುತ್ತಾರೆ. ತನ್ನ ಕೆಲಸ ಆದ ಕೂಡಲೇ ಮೋಚಿಗೆ ಹೆಚ್ಚಿನ ಹಣ ನೀಡಲು ಹೋಗುತ್ತಾರೆ. ಮೋಚಿ ಅದನ್ನು ನಿರಾಕರಿಸುತ್ತಾನೆ. ತನ್ನ ಕೆಲಸಕ್ಕೆ ತಗಲುವ ಬೆಲೆಯಷ್ಟೇ ಅವರಿಂದ ಅವನು ಪಡೆಯುತ್ತಾನೆ. ನಿರೂಪಕರಿಗೆ ಪ್ರಾಮಾಣಿಕತೆ ಬಗ್ಗೆ ಮೆಚ್ಚುಗೆ ಆಗುತ್ತೆ. ಪ್ರತಿನಿತ್ಯ ಮೋಚಿ ತನ್ನ ಕಾಯಕ ನಿಷ್ಠೆ ಮೆರೆಯುತ್ತಿದ್ದನ್ನು ನಿರೂಪಕರಿಗೆ ಅವರ ಮನೆಯ ಸ್ಥಿತಿಯನ್ನು ಅರಿಯಲು ಅವರು ಅವನ ಮನೆಯ ವಿಳಾಸವನ್ನು ಹುಡುಕಿಕೊಂಡು ಹೋದಾಗ ನಿರೂಪಕರಿಗೆ ಆಶ್ಚರ್ಯ ಕಾಣುತ್ತದೆ. ಅರುಕಲು ಗುಡಿಸಲು, ಮನೆಯ ಮುಂದೆ ಚರಂಡಿ, ಗುಡಿಸಲಿನ ಅವ್ಯವಸ್ಥೆ, ಮನೆಯ ಬಡತನ ಇವೆಲ್ಲವೂ ಕೂಡ ನಿರೂಪಕರಿಗೆ ಕಣ್ಣೀರನ್ನು ತರಿಸುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಮೋಚಿಯ ಪ್ರಾಮಾಣಿಕತೆಯನ್ನು ನೆನೆದು ಹೃದಯದ ಅಂತಃಕರಣ ಹಿಂಡಿಬಿಡುತ್ತದೆ. ಬಹುದೂರದಲ್ಲಿ ಎಲ್ಲೋ ವಿಫಲವಾಗುತ್ತಿರುವಂತಹ ಬೋಧೆಯಾಗುತ್ತಿರುವಂತೆ ಅಂತಃಕರಣ ಅಂತಿಮ ಕರಗುತ್ತದೆ. ಕೊನೆಗೂ ಒಳಗೊಂದು ಚಿತ್ರ, ಹೊರಗೊಂದು ವಿರುದ್ಧ ತನ್ನ ಹೆಂಡತಿಯ ಮುಖ ನೋಡಿ ಮೆಲ್ಲನೆ ನುಡಿದು ಎಲ್ಲ ಅವನ ಲೀಲೆ ಎಂದು ಗಮನಿಸುತ್ತದೆ. ಒಟ್ಟಾರೆಯಾಗಿ ಈ ಕಥೆಯಲ್ಲಿ ತಿಳಿದುಕೊಳ್ಳುವುದೇನೆಂದರೆ ಪ್ರಾಮಾಣಿಕತೆ ಹೆಚ್ಚು ಮಹತ್ವವನ್ನು ನೀಡುತ್ತದೆ ಎಂದು ಈ ಕಥೆಯಲ್ಲಿ ತಿಳಿದುಕೊಂಡಿದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯವನ್ನು ತಿಳಿದುಕೊಳ್ಳೋಣ.